ನಾವು ಬೆಂಗಳೂರಿಂದ ಗಗನಚುಕ್ಕಿ ಹೋಗ್ತಾ ಇದ್ದೀವಿ. ಹೋಗುವ ದಾರಿಯಲ್ಲಿ ಒಂದು ಒಳ್ಳೆ ಹಳ್ಳಿ ಪ್ರದೇಶ ಸಿಕ್ತು. ನೋಡಿದಾಗಲೇ ಖುಷಿ ಆಯಿತು. ಚಿಕ್ಕ ಮನೆಗಳು, ಏನು ಪೀಸ್ಫುಲ್ ಆಗಿತ್ತು ಗೊತ್ತಾ. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಊರು ಎಲ್ಲ ನೋಡೋಕ್ಕೆ ಸಿಕ್ತು. ದನಗಳು, ಎತ್ತುಗಳು, ಕುರಿಗಳು, ಕೋಳಿಗಳು, ಏನು ಬಾಂಧವ್ಯ ನೋಡಿ. ದನಗಳ ಮೇಲೆ ಕೋಳಿಗಳು, ಈ ಥರ ಇರಬೇಕು ಫ್ರೆಂಡ್ಶಿಪ್ ಅಂದರೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಹಲೋ, ಹಾಯ್. ಏ ನಂಗೂ ಸ್ವಲ್ಪ ಸೈಟ್ ಕೊಟ್ರು, ಸ್ವಲ್ಪ ಕೊಟ್ರು. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಯಾವ ಇವೆಲ್ಲ ಸಾಕಾಗೋಗಿತ್ತು ಆ ಬೆಂಗಳೂರು ಟ್ರಾಫಿಕಲ್ಲಿದ್ದು. ಆ ಹಾರ್ನ್ ಕೇಳಿಸ್ಕೊಂಡು ಮೆಲ್ಲ ಮೂವ್ ಆಗಿ ಫಸ್ಟ್ ಗೇರಲ್ಲಿ. ಇದು ರೋಡ್ ನೋಡಿ ಹೆಂಗಿದೆ ಅಲ್ವಾ, ಗ್ರೀನರಿ ಜೊತೆ. ರೋಡ್ ನ್ಯಾರೋ ಆಗಿದ್ರು ರೈಡ್ ಮಾಡುವಾಗ ಒಂದು ಫೀಲ್ ಸಿಗ್ತಾ ಇದೆ. ಅಣ್ಣ ಮೆಲ್ಲ ಅಲ್ಲುಜುವಾಗ ಕೈಯಲ್ಲಿ ಬಂದಿಲ್ಲ ಅಂದ್ರೆ ಸಾಕು. ಎಷ್ಟು ಚೆನ್ನಾಗಿದೆ ಅಲ್ಲ ಹೋಗುವಂತ ದಾರಿ. ಯಾವುದೋ ಇದು, ಯಾವುದೋ ಗಾಡಿ ಫುಲ್ ಲೋಡ್ ಆಗ್ತಾ ಹೋಗ್ತಿದ್ದಾರೆ. 3 ವೀಲರಾ 2 ವೀಲರಾ? ಅಣ್ಣ ನೀವು ಕಾಣಿಸ್ತಾನೆ ಇಲ್ಲ. ಅಣ್ಣ ಫುಲ್ ಲೋಡ್ ಮಾಡ್ಕೊಂಡು ರೈಡ್ ಮಾಡ್ತಾ ಇದ್ದಾರೆ. ಬೇರೆನೇ ಲೆವೆಲ್. ಪಿಕಪ್ಪಲ್ಲಿ ಇಷ್ಟು ಲೋಡ್ ಆಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಣ್ಣ ಲೂನಾದಲ್ಲಿ ಫುಲ್ ಹವಾ ಮೇಂಟೈನ್ ಮಾಡಿ ಲೋಡ್ ಆಗ್ತಾ ಹೋಗ್ತಿದ್ದಾರೆ. ಸಖತ್. ಎಲ್ಲಿಗೆ ಹೋಗ್ತಿದ್ಯಾ? ಇದು ಕಣೋ ರೂಟು. ಬಾ ಇಲ್ಲಿಗೋ. ಐ ಥಿಂಕ್ ನಾವು ಗಗನಚುಕ್ಕಿ ಎಂಟ್ರಿ ಆದ್ವಿ ಅನಿಸುತ್ತೆ. ಸೊ ಗೇಟೆಲ್ಲ ಇತ್ತು, ಅಫಿಷಿಯಲ್ಸ್ ಎಲ್ಲ ನಿಂತಿದ್ರು. ಐ ಥಿಂಕ್ ಇದು ಯಾವುದೋ ಒಂದು ಕ್ವಾರ್ಟರ್ಸ್ ಇರಬೇಕು. C ಬ್ಲಾಕ್, C3 ಬ್ಲಾಕ್, C1 ಬ್ಲಾಕ್ ಎಲ್ಲ ಬರೆದಿದೆ. ಗೌರ್ಮೆಂಟ್ ಏರಿಯಾ ಇರ್ಬೋದು. B1 ಬ್ಲಾಕ್. ಒಂದು ಬ್ಯಾಂಕ್ನೂ ಇದೆ, SBI ಬ್ಯಾಂಕ್ನೂ ಇದೆ. ಇನ್ನು ಎಕ್ಸಿಟ್ ಗೇಟ ಇದು. 550 ಮೀಟರ್ ಇದೆ. ನೋಡೋಣ ಬನ್ನಿ ಹೆಂಗಿದೆ ಗಗನಚುಕ್ಕಿ ಅಂತ. ನಾನು ನೋಡಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗಿದೆ ಅಂತೆ. ಫುಲ್ಲು ನೀರೆಲ್ಲ ಉಕ್ಕಿ ಹರಿತಿದೆ ಅಂತೆ. ವಿ ಕೇಮ್ ಟು ಪಾರ್ಕ್. ಓ ಮೈ ಗಾಡ್, ಸೀರಿಯಸ್ಲಿ ಆಸಮ್. ಮಂಗಗಳ ಉಪದ್ರ ಇಲ್ಲಿನೂ ಇದೆ. ಓ ಮೈ ಗಾಡ್, ವಾಟ್ ಈಸ್ ದಿಸ್ ಬ್ರೋ? ಓ ಮೈ ಗಾಡ್, ಸೀರಿಯಸ್ಲಿ. ಅಮೇಜಿಂಗ್. ಚೆನ್ನಾಗಿದೆ ಕಣ್ರಿ, ಸಾಕದಾಗಿದೆ. ವಾವ್, ಫುಲ್ ಬ್ಲ್ಯಾಂಕ್ ಆಗಿ ಹೋಗಿದ್ದೀನಿ ಈ ಥರ ನೋಡಿ. ಏನಿದೆ ಇದು? ಸೀರಿಯಸ್ಲಿ, ಓ ಮೈ ಗಾಡ್. ಏನ್ ವಿಜುವಲ್ ಕಣ್ರಿ ಇದು. ಹೇಳು, ಹೇಗಿದೆ ಹೇಳು. ನೋಡಲ್ಲಿ ಹೇಗಿದೆ ಅಂತ. ನೀರ ಅದು ಮಾಡಿಲ್ಲ, ನಾನು ಮಾಡಿಲ್ಲ. ನೋಡು, ಕ್ಲೌಡ್ಸ್ ತರ ಕಾಣಿಸ್ತಿದೆ ಆ ಫೋರ್ಸ್ಗೆ. ಅಪ್ಪ ಸೀರಿಯಸ್ಲಿ, ಎಲ್ಲಿಂದ ಬರ್ತಿದ್ವು ಆ ನೀರು? ಸಾಕದಾಗಿದೆ, ಸೈಕಾಗಿದೆ. ಬೆಸ್ಟ್ ವ್ಯೂ ಎವರ್. ಇಲ್ಲೇನಾಗ್ತಿದೆ? ಫುಲ್ ಕ್ಲೌಡ್ ತರನೇ ಇದೆ. ಆ ಫೋರ್ಸ್ಗೆ ನೋಡು ಹೆಂಗ್ ಬರ್ತಿದೆ ಅಂತ. ಓ ಮೈ ಗಾಡ್, ನೀರು ಹೊಡಿತಿರೋದು ನೋಡು. ಇಲ್ಲೆಲ್ಲ ಮಾಡ್ತಿದ್ದಾರೆ ಕಣ ಕೂರಕ್ಕೆಲ್ಲ. ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಅವ್ರಿಗೂ ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಮೇಜಿಂಗ್. ನಾನು ಎಂಟ್ರಿ ಆಗುವಾಗಲೇ ಶಾಕ್ ಆಗ್ಬಿಟ್ಟೆ ನೋಡಿನೇ. ಖಂಡಿತ ಅಲ್ಲಿಂದನೇ ಹೇಳ್ದ ಆಯ್ತಾ, ಅಲ್ಲಿ ನೀರ್ ಕಾಣಿಸ್ತಿದೆ ಅಂತ. ನಾನು ಎಲ್ಲಿ ಕಾಣಿಸ್ತಿದೆ, ನಾನೇನೋ ಇನ್ನೂ ಅಲ್ಲಿದೆ ಅನ್ಕೊಂಡ್ರೆ ನೋಡಿದ್ರೆ ನಾವು ಆಲ್ರೆಡಿ ಮೇಲೆ ಬಂದ್ಬಿಟ್ಟಿದ್ದೀರ ಅನ್ಸ್ತಿದೆ. ಶಿವನ ಸಮುದ್ರದಲ್ಲಿ 2 ಫಾಲ್ಸ್ ಇದೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ. ಈ ಗಗನಚುಕ್ಕಿ ಮತ್ತು ಭರಚುಕ್ಕಿಗೆ ಡಿಸ್ಟೆನ್ಸ್ ಇರೋದು 14 ಕಿಲೋಮೀಟರ್. ಮೊದಲಿಗೆ ಹೋಗಿರೋದು
ಗಗನ್ ಚುಕ್ಕಿಗೆ. ಸೊ ಇವಾಗ ಗಗನ್ ಚುಕ್ಕಿಯಿಂದ ಡೈರೆಕ್ಟ್ ಭರತ್ ಚುಕ್ಕಿಗೆ ಹೋಗ್ತಿದ್ದೀವಿ. ಸೊ 14 ಕಿಲೋಮೀಟರ್ ಇದೆ. ಹೋಗುವ ದಾರಿಯಲ್ಲಿ ಸೇತುವೆ ಸಿಗುತ್ತೆ, ಚೆನ್ನಾಗಿದೆ ಸೇತುವೆ. ಗಗನ್ ಚುಕ್ಕಿ ಫಾಲ್ಸ್ ನೋಡಬೇಕಾದ್ರೆ ಅಲ್ಲಿ ಟಿಕೆಟ್ಸ್ ಏನು ಇರಲಿಲ್ಲ, ಬಟ್ ಇಲ್ಲಿ ಭರತ್ ಚುಕ್ಕಿಗೆ ಟಿಕೆಟ್ಸ್ ತೆಗಿತಿದ್ದಾರೆ. ಸೂನ್ ಐ ಥಿಂಕ್ ಗಗನ್ ಚುಕ್ಕಿಗೂ ಟಿಕೆಟ್ಸ್ ತೆಗಿಬೋದು, ಬಿಕಾಸ್ ಅಲ್ಲಿ ಕೆಲಸ ಆಗ್ತಿದೆ, ಓಪನಿಂಗ್ ಆಗಿಲ್ಲ. ಐ ಥಿಂಕ್ ಇಲ್ಲಿ ಆಲ್ರೆಡಿ ಕೆಲಸ ಆಗಿ ಓಪನಿಂಗ್ ಆಗಿದೆ, ಅದಕ್ಕೆ ಟಿಕೆಟ್ಸ್ ತೆಗಿತಾ ಇದ್ದಾರೆ ಅಂತ ಅನ್ಕೋತೀನಿ. ನೋಡಿ ಅಗೈನ್ ಇಲ್ಲಿ ಟಿಕೆಟ್ಸ್ ಇದೆ, ಪರ್ ಪರ್ಸನ್ 5 ರೂಪೀಸ್. ಇಲ್ಲಿ ನಿಲ್ಲಕ್ಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಣ, ವ್ಯೂ ಪಾಯಿಂಟ್ ಅಂತಲೇ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಆಗ್ತಾ ಇದೆ, ಗಗನ್ ಚುಕ್ಕಿಯಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ, ಬಟ್ ಇಲ್ಲಿ ಪ್ರಾಪರಾಗಿ ವ್ಯೂ ಪಾಯಿಂಟ್ ಅಂತಲೇ ಮಾಡಿದ್ದಾರೆ. ನೋಡ್ಬೋದು ನಿಮಗೆ, ನೋಡಿ ಹೆಂಗಿದೆ ವ್ಯೂ, ಅಮೇಝಿಂಗ್ ಅಲ್ವಾ? ನೋಡಿ ಕೆಳಗೆವರೆಗೆ ಹೋಗ್ಬೋದು ಕಂಪ್ಲೀಟ್. ಈ ಗಗನ್ ಚುಕ್ಕಿಯಲ್ಲಿನೂ ಆಗ್ತಿದೆ ಈ ಥರನೇ. ಭರತ್ ಚುಕ್ಕಿಯಲ್ಲಿ ಆಲ್ರೆಡಿ ಆಗಿದೆ ನೋಡಿ, ಕೆಳಗೆವರೆಗೆ ಹೋಗೋಕ್ಕಾಗುತ್ತೆ. ಎಲ್ಲ ಕಡೆನೂ ವ್ಯೂ, 360 ವ್ಯೂ.